ಸಿಲಿಕಾನ್ ಸಿಟಿಯ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ನೀಡುವುದಕ್ಕೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಬಹು ನಿರೀಕ್ಷಿತ ಪಿಂಕ್ ಲೈನ್ ಮಾರ್ಗದ ಒಂದು ಭಾಗ ಮೇ ತಿಂಗಳಿನಿಂದ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗುವಂತ ಸಾಧ್ಯತೆ ಇದೆ. ಬನ್ನೇರುಘಟ್ಟ ರಸ್ತೆಯ ಕಾಳೇನ ಅಗ್ರಹಾರದಿಂದ ತಾವರೆಕೆರೆವರೆಗಿನ ಸುಮಾರು 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭಿಸೋದಕ್ಕೆ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿವೆ. ಇನ್ನು ಈ ಮಾರ್ಗ ನಗರದ ಪ್ರಮುಖ ಪ್ರದೇಶಗಳನ್ನ ಸಂಪರ್ಕಿಸೋದ್ರಿಂದ ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಇನ್ನು ಈ ಮಾರ್ಗದಲ್ಲಿ ಅಂತಿಮ ಹಂತದ ತಾಂತ್ರಿಕ ಪರಿಶೀಲನೆಗಳು ಬಿರುಸಿನಿಂದ ನಡೀತಾ ಇದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು 4 ರೈಲುಗಳ ಮೂಲಕ ವಿವಿಧ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಮೆಟ್ರೋ ವೇಗ ಮತ್ತೆ ಲೋಡ್ ಟೆಸ್ಟ್, ಟ್ರ್ಯಾಕ್ ಮತ್ತೆ ಪವರ್ ಟೆಸ್ಟ್, ನಿಲ್ದಾಣಗಳ ಪರಿಶೀಲನೆ ಸೇರಿದಂತೆ ಪ್ರಮುಖ ಪರೀಕ್ಷೆಗಳು ಏಪ್ರಿಲ್ ಮೊದಲ ವಾರದವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಮೆಟ್ರೋ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಎಲ್ಲಾ ಪರೀಕ್ಷೆಗಳು ಯಶಸ್ವಿ ಆದ ನಂತರ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಮೇ ತಿಂಗಳಲ್ಲಿ ಈ ಮಾರ್ಗದಲ್ಲಿ ಸಿಲಿಕಾನ್ ಸಿಟಿ ಮಂದಿ ಪ್ರಯಾಣಿಸಬಹುದಾಗಿದೆ. ಇವತ್ತಿನಿಂದ ಆರಂಭ ಆಗುತ್ತೆ, ಟೆಸ್ಟಿಂಗ್ಸ್ ಎಲ್ಲ ಆರಂಭ ಆಗುತ್ತೆ. ನಾಳೆಯಿಂದ 7.5 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ. ಅಧಿಕಾರಿಗಳಿಂದ ಮೆಟ್ರೋ ವೇಗ ಆಗಿರ್ಬೋದು, ಮತ್ತೆ ಎಷ್ಟು ಸ್ಟಾಕ್ ಅಂದ್ರೆ ಎಷ್ಟು ಜನ ಅಥವಾ ಎಷ್ಟು ಲಗೇಜಸ್ ಇಟ್ಕೋಬಹುದು ಎಲ್ಲವನ್ನ ಟೆಸ್ಟ್ ಮಾಡಲಾಗುತ್ತೆ. ನಾಳೆಯಿಂದನೇ ಟೆಸ್ಟಿಂಗ್ಸ್ ಆರಂಭ ಆಗುತ್ತೆ. ಕಾಳೇನ ಅಗ್ರಹಾರದಿಂದ ತಾವರೆಕೆರೆ ನಡುವೆ 7.5 ಕಿಲೋಮೀಟರ್ ಉದ್ದದ್ದು ಡೈರಿ ಸರ್ಕಲ್ನಿಂದ ನಾಗವಾರಕ್ಕೆ ಸಂಪರ್ಕಿಸುವಂತ ಮಾರ್ಗ ಕೂಡ. ಪಿಂಕ್ ಲೈನ್ ಮಾರ್ಗದಲ್ಲಿ ಒಟ್ಟು 12 ಮೆಟ್ರೋ ನಿಲ್ದಾಣಗಳು ಇರುವಂಥದ್ದು. ಲೋಡ್ ಟೆಸ್ಟ್, ಮೆಟ್ರೋ ವೇಗ, ಇನ್ನು ಯಾವ ಸ್ಟಾಪ್ಸ್ ಇರುತ್ತೆ ಎಲ್ಲವನ್ನ ಟೆಸ್ಟ್ ಮಾಡೋಕೆ ಆರಂಭ ಮಾಡ್ತಾರೆ ನಾಳೆಯಿಂದ. ನಮ್ಮ ಮೆಟ್ರೋ ಪಿಂಕ್ ನ್ಯೂಸ್ ಅಂತ ಹೇಳ್ಬೋದು. ಬೆಂಗಳೂರು ಜನರಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ